ಮೈನ್ಸ್ ಸೇಫ್ಟಿ ಅಸೋಸಿಯೇಷನ್ ಕರ್ನಾಟಕ ಹಾಗೂ ಮೈನಿಂಗ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ನ್ಯಾಷನಲ್ ಮೈನಿಂಗ್ ಕಾನ್ಕ್ಲೇವ್ 2024 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜೂನ್ 28-29ರಂದು 2 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿದೆ. ಬೆಂಗಳೂರಿನಲ್ಲಿ ಇವತ್ತು ನ್ಯಾಷನಲ್ ಮೈನಿಂಗ್ ಕಾನ್ಕ್ಲೇವ್ 2024ಗೆ ಚಾಲನೆಯನ್ನು ಕೊಡಲಾಯಿತು. ಈ ವೇಳೆ ಮೈನ್ ಸೇಫ್ಟಿ ಅಸೋಸಿಯೇಷನ್ ಮುಖ್ಯಸ್ಥ ಪ್ರಭಾತ್ ಕುಮಾರ್, ಆರ್ ಗಿರೀಶ್, ERM ಗ್ರೂಪ್ ಚೇರ್ಮನ್ ಆರ್ ಪ್ರವೀಣ್ ಚಂದ್ರ, ಮೈನ್ ಸೇಫ್ಟಿ ಅಸೋಸಿಯೇಷನ್ನ ಸಿಇಒ ಮಧುಸೂದನ್ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇವತ್ತು ಮತ್ತು ನಾಳೆ ನಡೆಯಲಿರುವಂತಹ ಸೆಮಿನಾರ್ನಲ್ಲಿ ಗಣಿಗಾರಿಕೆ ಮತ್ತು ಖನಿಜ ಉದ್ಯಮ ಭಾರತದ ಆರ್ಥಿಕ ಬೆಳವಣಿಗೆ, ಗ್ರಾಮೀಣ ಪ್ರದೇಶಗಳು ಮತ್ತು ಭವಿಷ್ಯದ ಉದ್ಯೋಗಿಗಳ ಬೇಡಿಕೆಗಳನ್ನು ಪೂರೈಸುವ ಉದ್ದೇಶಕ್ಕೆ ಕೇಂದ್ರೀಕರಿಸಲಾಗಿದೆ. ಅಲ್ಲದೆ ಯುವಕರ ತರಬೇತಿ, ಆರೋಗ್ಯ, ಸುರಕ್ಷತೆ, ಪರಿಸರ, ತಂತ್ರಜ್ಞಾನ ಮತ್ತು ಖನಿಜ ಉದ್ಯಮದಲ್ಲಿ ಡಿಜಿಟಲೀಕರಣದಂತಹ ನಿರ್ಣಾಯಕ ವಿಷಯಗಳನ್ನು ಕೇಂದ್ರೀಕರಿಸಲಾಗಿದೆ. ಫಿಲ್ಟರ್ ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಇದನ್ನ ಸೆಟ್ರಿಗೇಟ್ ಮಾಡ್ತಾರೆ, ಬೇಡದಿರ್ತಕ್ಕಂಥ ಟ್ಯಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. National Mining Conclave 2024 in Bangalore. So it is being conducted by Mine Safety Association of Karnataka along with Mining Engineers Association of India ಅಂತ. Mining companies, professions ಎಲ್ಲ members ಇರ್ತಾರೆ. So ಇಲ್ಲಿ ನಾವು next 2 days ಅಲ್ಲಿ different topics about safety in mining, the latest tools, artificial intelligence ಇವೆಲ್ಲ ಯಾವ ಥರ ಯೂಸ್ ಮಾಡ್ತಾ ಇದ್ದೀವಿ ಮೈನಿಂಗ್ ಅಲ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ಸೇಫ್ಟಿ ನಮ್ಮ ಎಂಪ್ಲಾಯೀಸ್ಗೆ, ವರ್ಕರ್ಸ್ಗೆ ಮೈನ್ಸ್ ಅಲ್ಲಿ ಮಾಡೋದಕ್ಕೆ ಎಫಿಷಿಯೆಂಟ್ ಆಗಿ ಮತ್ತು ಸೇಫ್ಟಿ ಯೂಸ್ ಮಾಡಿಕೊಂಡು ಹೇಗೆ ವರ್ಕ್ ಮಾಡೋದು ಅದ್ರ ಬಗ್ಗೆ ತುಂಬ ಚರ್ಚೆಗಳು, ಟಾಪಿಕ್ಸ್ ಎಲ್ಲ ಇದೆ. ಪ್ರೆಸೆಂಟೇಷನ್ ರೆಕಾರ್ಡ್ ಟರ್ನ್ ಓವರ್ ಆಗಿದೆ ಫ್ರಮ್ ಅಕ್ರಾಸ್ ಇಂಡಿಯಾ. ಸೋ ಮೆನಿ ಕಂಪನೀಸ್ ಹ್ಯಾವ್ ಪಾರ್ಟಿಸಿಪೇಟೆಡ್. We have so many sponsors this time. Some good outcome is going to come out about sustainable mining. ಪರಿಸರ ನಾವು ಕಾಪಾಡಿಕೊಂಡು ಮೈನಿಂಗ್ ಮಾಡಿ how to be economically profitable. That is a challenge mining scenario. So ಅದ್ರ ಬಗ್ಗೆ we are doing this seminar.